ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದು ವಿಶೇಷ ಸತ್ಕಾರ ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಸರ್ಕಾರದ ಆದೇಶದಂತೆ ಹುಕ್ಕೇರಿ ಕಂದಾಯ ತಾಲೂಕು ನೋಟ್ರಿ ಹುದ್ದೆಗೆ ನೇಮಕಗೊಂಡಿರುವ ಖ್ಯಾತ ನ್ಯಾಯವಾದಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರಾದ ಶ್ರೀ ವಿಕ್ರಮ್ ಪಿ ಕರ್ನಿಂಗ್ ಇವರಿಗೆ ಇಂದು ರವಿವಾರ 15 ಮಾರ್ಚ್ 2026ರಂದು ಹಳೆ ಪೊಲೀಸ್ ಠಾಣೆ ಕಟ್ಟಡ ಎಂದರೆ ಸಿದ್ದಪ್ಪಣ್ಣ ಹೆಬ್ಬಾಳೆ ಅವರ ಮನೆ ಹಾಲ್ನಲ್ಲಿ ಸಂಕೇಶ್ವರ್ ನಾಗರಿಕ ವೇದಿಕೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು. ಸಂಕೇಶ್ವರ್ ನಾಗರಿಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಇವರು ಕಾರ್ಯಕ್ರಮ ಮೊದಲಿಗೆ ಎಲ್ಲರಿಗೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಕೇಶ್ವರ್ ನಾಗರಿಕ ವೇದಿಕೆ ಇಂಥ ಕಾರ್ಯವು ಪಟ್ಟಣದಲ್ಲಿ ಮಾಡುತ್ತಿರುವುದು ಅವರ ಕಾಯಕ ವಿಶೇಷವಾಗಿದೆ ಮತ್ತು ಶ್ಲಾಘನೀಯವಾಗಿದೆ ಎಂದು ಇಲ್ಲಿ ಸ್ಮರಿಸಬಹುದು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಸಂಕೇಶ್ವರ್ ನಾಗರಿಕ ವೇದಿಕೆಯ ಸಂಸ್ಥಾಪಕರು ರಮೇಶ್ ಪೂಜಾರಿ, ಮುಖಂಡರಾದ ಮತ್ತು ಪದಾಧಿಕಾರಿಗಳಾದ ಪುಷ್ಪರಾಜ್ ಮಾನೆ, ಕಿರಣ್ ನೇಸ್ರಿ, ಕುಮಾರ್ ಗುಡಸೆ, ಸಿದ್ದಪ್ಪಣ್ಣ ಹೆಬ್ಬಾಳೆ, ರಾಜು ಕಾನೂರೆ, ಬೀರಪ್ಪ ಕರಿಗಾರ್, ವೈಭವ್ ಗೌಳಿ, ಬಸವರಾಜ್ ವರೈ, ಸಂಜು ಪಾಟೀಲ್, ಸಲೀಂ ಮುಲ್ಲಾ, ಹರೀಶ್ ಗಸ್ತಿ, ಸುಶಾಂತ್ ನಾಯ್ಕ್ ಹಾಗೂ ಅನೇಕ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ನಮ್ಮ ವಿಕ್ರಮ್ ಕರ್ನಿಂಗ್ ಸಾಹೇಬ್ರ ಸನ್ಮಾನ ನಾವು ಇಟ್ಕೊಂಡಿದ್ದೇವೆ. ಯಾಕಂದರೆ ಭಾಳ ಖುಷಿಯಾಗುತ್ತೆ ನನಗೆ. ವಿಕ್ರಮ್ ಕರ್ನಿಂಗ್ ಅಂದರೆ ಒಂದು ನೇರ ನುಡಿಯ ಸರ್ದಾರ. ನಾನು ಇವತ್ತಲ್ಲ, ಭಾಳ ವರ್ಷದಿಂದ ಅವರ ಒಂದು ಯೋಚನೆ ನೋಡ್ತಾ ಮಾಡ್ತಾ ಇರ್ತೇನೆ. ಆದರೆ ಅವರಲ್ಲಿ ಒಂದು ಒಳ್ಳೆಯ ಗುಣ ಅಂದರೆ ನೇರ ನುಡಿ. ಆ ನೇರ ನುಡಿ ಅನ್ನೋದು ಒಂದು ಒಳ್ಳೆಯವರಿಗೆ ಒಂದು ಭಾಳ ಒಂದು ಒಳ್ಳೆಯ ಉತ್ತಮವಾದ ಪದ ಅದು. ಆ ಪದ ಅವರಲ್ಲಿ ನಾನು ಕಂಡು ಭಾಳ ದಿವಸ ಆಯಿತು. ಅವ್ರ ಮೇಲೆ ನನಗೆ ಭಾಳ ಅಭಿಮಾನ ಇದೆ. ಆದರೂ ಹತ್ತಿರದಲ್ಲಿ ಜಾಸ್ತಿ ಮಾತಿಲ್ಲ, ಹಾಯ್ ಬಾಯ್ ಅಷ್ಟೇ. ಒಮ್ಮೆ ನಾನು ಅವ್ರ ಹತ್ರ ಹೋಗ್ತೇನೆ, ಪ್ರಶ್ನೆ ಬೇರೆ. ಆದರೆ ಇವತ್ತು ಅವರು ನ್ಯಾಯವಾದಿ ಸಂಘದ ಅಧ್ಯಕ್ಷರಾಗಿದ್ದು ನನಗೆ ಭಾಳ ಖುಷಿ ಆಯಿತು. ಆ ಖುಷಿ ಆದಾಗ ನಾನು ಮೊನ್ನೆ ಮಾಂತೇಶ್ ಬೆಳಿಗ್ಗೆ ಅವರ ಕಾರ್ಯಕ್ರಮಕ್ಕೆ ಸಂಕೇಶ್ವರದಿಂದ ಚನ್ನಗಿರಿಗೆ ಹೋಗಿ ಸ್ವಲ್ಪ ಸುಸ್ತಾಗಿತ್ತು. ನಾನು ಹೆಂಡತಿ ಊರಿಗೆ ಹೋಗಿದ್ದೆ. ನೀವು ಹೇಳ್ತೀರಿ ರಮೇಶ್ ಪೂಜಾರಿ ಊರಿಗೆ ಹೋಗಿದ್ದ ಅಂದ್ಕೂಡಲೇ ಉಡುಪಿಗೆ ಹೋಗಿದ್ದಾನೆ ರಮೇಶ್ ಪೂಜಾರಿ ಉಡುಪಿ ಅಂತ. ನಾನು ಉಡುಪಿಯವನಲ್ಲ, ನಾನು ಸಂಕೇಶ್ವರದವ. ಯಾಕಂದರೆ ಸಂಕೇಶ್ವರಕ್ಕೆ ನಾನು ದುಡ್ಡು ಮಾಡಲಿಕ್ಕೆ ಬಂದಿಲ್ಲ. ಮಾಡಿದ್ದು ಹೆಸರಷ್ಟೇ, ಹೆಸರು ಬಿಟ್ಟರೆ ಏನೂ ಇಲ್ಲ. ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ರಮೇಶ್ ಪೂಜಾರಿ ಹೆಸರಿದೆ. ಇಡೀ ಬೆಳಗಾವಿ ಜಿಲ್ಲೆಯೊಳಗೂ ಇದೆ. ಅದನ್ನು ಗಳಿಸ್ಲಿಕ್ಕೆ ನಾನು ಬಂದೆ, ಹೊಟ್ಟೆ ತುಂಬ ಗಳಿಸ್ಕೊಂಡಿದ್ದೇನೆ. ಇನ್ನು ಸಾಯ್ತು ಅನ್ಕೊಂಡು ನನಗೆ ಅದು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಹೆಂಡತಿ ಊರಿಗೆ ಒಂದು 4 ದಿವಸ ಹೋಗಿ ಆರಾಮ ಮಾಡಿ ಬರುವಂತ ಹೋಗಿದ್ದೇನೆ. ಅಷ್ಟೊಳಗೆ ನಮ್ಮ ಪುಷ್ಪರಾಜ್ ಮಾಣಿಯವರು ಫೋನ್ ಮಾಡಿದರು, ರಮೇಶ್ ಪೂಜಾರಿ ಅವರೇ ಸಾಹೇಬರು ಒಂದು ದೊಡ್ಡ ಸ್ಥಾನ ಸಿಕ್ಕಿದೆ. ಏನು ನನಗೆ ಭಾಳ ನೋವಾಯಿತು ಒಂಥರ. ಯಾಕಂದರೆ ಕರ್ನಿಂಗ್ ಸಾಹೇಬರಿಗೆ ಒಂದು ಒಳ್ಳೆ ಪದ್ಯ ಸಿಕ್ಕಿದವಾಗ ನನಗೆ ಇಲ್ಲ, ನಾನು ಅವರ ಒಂದು ಸಣ್ಣ ಸನ್ಮಾನ ಆದರೂ ಮಾಡಲಿಲ್ಲ ಅಂದರೆ ನನ್ನ ಆತ್ಮದಲ್ಲಿ ಬಾಧೆ ಇದಾಗಿದೆ. ನಾನು ಒಬ್ಬರನ್ನ ಪ್ರೀತಿಸೋದಿಲ್ಲ. ಆ ಪ್ರೀತಿಸಿದ ಮೇಲೆ ಪ್ರಾಣ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡು. ಜನ ಕರಿಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಜನ ಎಷ್ಟು ಬೇಕಾದ್ರೂ ಸೇರಿಸುವ ಪವರ್ ನಮ್ಮ ಹತ್ರ ಇದೆ. ಆದರೆ ನಮಗೀಗ ಜನ ಬೇಡ ಆಗಿದೆ, ಜಾಸ್ತಿ ಬೇಡ ಆಗಿದೆ. ಇದ್ದದ್ರೊಳಗೆ ಒಂದು ಒಳ್ಳೆ ರೀತಿಯಿಂದ ಮುಗಿಸ್ಕೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು 4 ಜನರನ್ನು ಕರೆದು ಒಂದು ಒಳ್ಳೆ ರೀತಿಯಿಂದ ನಮ್ಮ ಸಾಹೇಬರಿಗೆ ವಿಕ್ರಮ್ ಸಾಹೇಬರಿಗೆ ಸನ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಶುಭ ಕೊಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಖುಷಿ, ನಿಮ್ಮ ಮಾತು ಕೇಳ್ಬೇಕಂತ ಖುಷಿ ಇದೆ. सर्वांना नमस्कार. आज कोणता दिवस आहे? एकादशीचा दिवस आहे आणि त्यानिमित्तानं आमचे कर्णिक साहेबांचा सत्कार होतोय. हा पण योगायोग आहे. कारण का, आणि आमचे मित्र पण आहेत. खरं आम्ही जास्त संपर्क नाही, कारण विक्रम कर्निंग हे एकदम कुठलं पण न्याय असू दे, अन्यायाविरोध होराट करणारे व्यक्ती म्हणजे विक्रम कर्निंग आहे. संकेश्वरमध्ये कोणती पण भाषा असू दे, जात असू दे, काही पण असू दे, होराट काय तर न्याय पाहिजे असं तर विक्रम कर्निंग साहेब पुढे असतात. त्याचबद्दल आज हुक्केरी तालुका नोटरी पदाच्या अध्यक्षपदी झाल्याबद्दल आम्ही संकेश्वर नागरिकेच्या वतीने त्यांचा हाल शाल घालून सत्कार करत आहे. आणि त्यांच्या पुढील कार्यास हुक्केरी तालुका न राहता असं बेळगाव जिल्हा व कर्नाटक राज्यामध्ये त्यांची उंच भरारी होऊ दे ही संकेश्वर नागरिकच्या मंचाच्या वतीने प्रार्थना करतो. धन्यवाद.
ಇವತ್ತಿನ ದಿನ ಶಂಕೇಶ್ವರ ನಾಗರಿಕ ವೇದಿಕೆ ಪರವಾಗಿ ಒಂದು ವೇದಿಕೆಯ ಅಧ್ಯಕ್ಷರಾದಂಥ ಕುಮಾರಣ್ಣ ಅವರು ಹಾಗೂ ಎಲ್ಲ ಸದಸ್ಯರಾದಂಥ ವಿಶೇಷವಾಗಿ ರಮೇಶ್ ಪೂಜಾರಿ ಅವರು, ಮಾನ್ಯಣ್ಣ ಅವರು, ಕಿರಣ್ ಅವರು ಮತ್ತು ಹಿರಿಯರಾದಂಥ ಹೆಬ್ಬಾಳೆ ಕಾಕ ಅವರು, ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷ ಸಾಹೇಬರು ಮತ್ತು ಎಲ್ಲ ವಕೀಲ ಅಸೋಸಿಯೇಷನ್ನ ಯಾವತ್ತು ಪದಾಧಿಕಾರಿಗಳು ಕೂತ್ಕೊಂಡು ಇವತ್ತಿನ ಏನು ಕಳೆದ ದಿನಗಳಲ್ಲಿ ನಾನು ಹುಕ್ಕೇರಿ ತಾಲೂಕಿನ ಕಂದಾಯ ತಾಲೂಕಿನ ನೋಟ್ರಿಯಾಗಿ ಕರ್ನಾಟಕ ಸರ್ಕಾರದ ನಿಮಿತ್ತವಾಗಿ ತಾವೆಲ್ಲರೂ ಅತಿ ಪ್ರೀತಿಯಿಂದ ನಾನು ಕರೆದು ಒಂದು ಸತ್ಕರಿಸಿದ್ದೀರಿ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರೋಣಿ. ಈಗಾಗಲೇ ಮಾನ್ಯ ಸೋದರ ಹೇಳಿದಂತೆ ಮೊದಲಿಂದಲೂ ನಾನು ಎಲ್ಲ ಒಂದು ಚಳವಳಿಗಳಲ್ಲಿ ಮತ್ತು ಎಲ್ಲ ಒಂದು ಸಂಘಟನೆಗಳಲ್ಲಿ ಕೆಲಸಗಳನ್ನು ಮಾಡುತ್ತಾ ಅನ್ಯಾಯದ ವಿರುದ್ಧ ನಾವು ಹೋರಾಟವನ್ನು ಈ ಶಂಕೇಶ್ವರ ನಾಗರಿಕ ಮತ್ತು ಶಂಕೇಶ್ವರದ ಒಂದು ಏಳಿಗೆಗಾಗಿ ನಾವು ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಆ ನಿಟ್ಟಿನಲ್ಲಿ ನನಗೆ ಸರ್ಕಾರ ಹೆಚ್ಚಿನ ಜವಾಬ್ದಾರಿಯನ್ನು ನೋಟ್ರಿಯಾಗಿ ನೇಮಕ ಮಾಡಿದೆ. ಆ ನೋಟ್ರಿ ಕಾರ್ಯದಿಂದಲೂ ಸಹಿತ ಎಲ್ಲ ಬಡ ಜನರ ಮತ್ತು ಎಲ್ಲ ಹಿಂದುಳಿದ ಜನರ ಮತ್ತು ಯಾರಿಗೆ ನ್ಯಾಯ ಬೇಕಾಯ್ತು ಆ ಎಲ್ಲ ಜನರಿಗೆ ನಾವು ನೋಟ್ರಿ ಒಂದು ಹುದ್ದೆಯಿಂದ ಇನ್ನೂ ಸಹಿತ ಸಹಾಯ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ನಾವೆಲ್ಲ ಪಡ್ಕೊಳ್ಬೇಕು. ಯಾಕಂದರೆ ಕಳೆದ 2-3 ವರ್ಷಗಳಿಂದ ಶಂಕೇಶ್ವರ ಕೋರ್ಟ್ನಲ್ಲಿ ನೋಟ್ರಿ ಅಭಾವ ಇತ್ತು. ಆದರೆ ಈಗ ನನ್ನನ್ನು ಹಿಡ್ಕೊಂಡು 3 ಜನ ನೇಮಕ ಮಾಡಿದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಿತ್ತೋ ಅದಕ್ಕೆ ದೂರ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಬಡ ಜನರಿಗೆ ಮತ್ತು ಏನು ವೃದ್ಧ ಜನರಿಗೆ ಮತ್ತು ಯಾರಿಗೆ ನ್ಯಾಯದ ಜರುತ್ತದೆ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸವನ್ನು ನಾನು ಮೊದಲಿಂದ ಮಾಡ್ಕೊತೀನಿ, ಮುಂದೂ ಸಹಿತ ಮಾಡ್ತೇನೆ. ನೀವು ನನಗೆ ಸತ್ಕಾರ ಮಾಡಿ ಹೆಚ್ಚಿನ ಜವಾಬ್ದಾರಿನ ಹಾಕಿದ್ದೀರಿ. ನೋಟ್ರಿ ಕೆಲಸ ಏನಾದರೂ ಇದ್ದಲ್ಲಿ 24x7 ಅಂದರೆ ಹಗಲುರಾತ್ರಿ ಅನ್ನೋದೇ ನಮ್ಮ ಕಡೆ ಬಂದು ತಾವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಈ ಬಗ್ಗೆ ಸಾರ್ವಜನಿಕರಿಗೂ ತಿಳಿಸಬೇಕಂತ ಕೊಡ್ಕೊಳ್ತಾ ಇದ್ದೇನೆ. ಮತ್ತು ತಾವೆಲ್ಲ ಕರೆಸಿ ನನಗೆ ಸತ್ಕರಿಸಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಶಂಕೇಶ್ವರ ನಾಗರಿಕ ವೇದಿಕೆ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಎಲ್ಲ ನನ್ನ ಸಹೋದರರಿಗೆ ನಾನು ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.